ನಮ್ಮ ಕಾರ್ಯಕರ್ತರು ಅನೇಕ ಜನ ಇವತ್ತು ಪೊಲೀಸರಿಗೆ ಪರ್ಮಿಷನ್ಗಾಗಿ ಹೋರಾಟ ಮಾಡಕ್ಕೆ ಕೇಳಕ್ ಹೋದ್ರೆ ಇವತ್ತು ನಮಗೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆದ್ರೆ ಅವರಿಗೆ ಬೈಕ್ ರ್ಯಾಲಿಯನ್ನ ಮಾಡಿಕೊಂಡು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ನೂರಾರು ಜನ ಸೇರಿ ಅವರು ಯಾವುದೇ ಪೊಲೀಸರ ಪರ್ಮಿಷನ್ ಇಲ್ಲ, ಅದಕ್ಕೆ ಯಾವುದೇ ತರದ್ದು ನಿಯಮಗಳನ್ನ ಇವತ್ತು ಅವರು ಪಾಲನೆಯನ್ನ ಮಾಡದೆ ಅವರು ಅಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಇವತ್ತು ಅಲ್ಲಿ ಪೊಲೀಸರ ಮೇಲೆ ದಬ್ಬಾಳಿಕೆಯನ್ನ ಮಾಡುವಂತ ವಿಡಿಯೋಗಳಿದಾವೆ. ಆ ಎಲ್ಲ ವಿಡಿಯೋಗಳನ್ನ ಇವತ್ತು ತಗೊಂಡು ಯಾರ್ಯಾರು ಮಾಡಿದ್ದಾರೆ ಅಂತನ್ನೋದನ್ನ ನಾವು ಈಗಾಗಲೇ ಪೊಲೀಸ್ ಇಲಾಖೆ ಕೊಟ್ಟಿದ್ದೇವೆ. ಆದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇಲ್ಲ. ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ. ಅವ್ರ ಮೇಲೆ ತಕ್ಷಣದಲ್ಲಿ ಇವತ್ತು ಪ್ರಕರಣವನ್ನ ದಾಖಲವನ್ನ ಮಾಡಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಹಿಂದೆ ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಅಮರನಾಥ್ ಪಾಟೀಲ್ ಕಾಕೋರ್ ಅನೇಕ ಸರ್ತಿ ಹೇಳ್ತಾ ಇರ್ತಾರೆ, ನಾವೆಲ್ಲರೂ ಕೂಡ ನಿಜಾಮ ಈ ಭಾಗ ಪಾಕಿಸ್ತಾನದಲ್ಲಿ ಸೇರ್ಬೇಕು ಅಂತ ಹೇಳಿ ಈ ಭಾಗದ ಜನರ ಮೇಲೆ ರಜಾಕರನ್ನ ಇಟ್ಕೊಂಡು ಬಹಳಷ್ಟು ಅತ್ಯಾಚಾರ ಅನ್ಯಾಯವನ್ನ ಮಾಡಿರುವಂಥದ್ದು. ಹೀಗಾಗಿ ಆ ರಜಾಕರ ವಿರುದ್ಧ ನಮ್ಮ ಹಿರಿಯರು ಹೋರಾಟ ಮಾಡಿ ಈ ಭಾಗ ಭಾರತದಲ್ಲಿ ಉಳಿಬೇಕು ಅಂತ ಹೇಳಿ ಅನೇಕ ಬಲಿದಾನಗಳು ಇವತ್ತಿನ ದಿವಸ ಆಗಿರುವಂಥದ್ದು. ವಿಶೇಷವಾಗಿ ನಮ್ಮಲ್ಲೂ ಕೂಡ ರೇವೂರಲ್ಲಿ ಅನೇಕ ಜನ ರಜಾಕರ ವಿರುದ್ಧ ನಮ್ಮ ಹಿರಿಯರು ಕೂಡ ಇವತ್ತು ಹೋರಾಟ ಮಾಡಿದ್ದನ್ನ ಇವತ್ತು ನಾವು ನೆನಪಿಸಬೇಕಾಗತ್ತೆ. ಆ ರೀತಿಯಾದಂತಹ ಹೋರಾಟ ಈ ಏನು ಪಾಕಿಸ್ತಾನದ ಮೇಲೆ ಪ್ರೀತಿ ಇರುವಂತಹ ಕೆಲವೊಂದು ಏನು ಗುಂಡಾಗಳಿದ್ದಾವೆ ಅವರಿಗೆ ಸದೆ ಬಡ್ಲಿಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕಲಬುರಗಿಯ ಜನ ಸಿದ್ಧರಿದ್ದೇವೆ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.